ಹೇ ಸೀತಾರಾಮ್ನ ವರ್ಲ್ಡ್ ನ್ಯೂಸ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇಸ್ರೇಲ್ನಲ್ಲಿ ಯುದ್ಧ ನಡೀತಾ ಇರೋದು ತಮಗೆಲ್ಲ ಗೊತ್ತೇ ಇದೆ. ಅಲ್ಪ ಕದನ ವಿರಾಮದ ನಂತರ ಇದೀಗ ಯುದ್ಧ ಮತ್ತೆ ಮುಂದುವರಿತಾ ಇದೆ. ಈ ಯುದ್ಧದ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ಹಾಳಾಗ್ಬಿಟ್ಟಿದೆ. ಅಲ್ಲಿನ ವಾತಾವರಣ ಆಗಿರಬಹುದು, ಸಾರಿಗೆ ವ್ಯವಸ್ಥೆ ಆಗಿರಬಹುದು, ವಿದ್ಯುತ್ ವ್ಯವಸ್ಥೆ ಆಗಿರಬಹುದು, ಆಸ್ಪತ್ರೆಗಳಾಗಿರಬಹುದು, ಎಲ್ಲವೂ ಕೂಡ ಒಂದ್ ರೀತಿ ಕಸಿಬಿಸಿ ಆಗ್ಬಿಟ್ಟಿದೆ. ಯಾವುದು ಕೂಡ ಕರೆಕ್ಟ್ ಆಗಿಲ್ಲ. ಇಂತಹ ಪರಿಸ್ಥಿತಿಯಿಂದ ಒಬ್ಬ ಗರ್ಭಿಣಿ ಮಹಿಳೆ ಕಷ್ಟಪಡೋ ರೀತಿ ಆಗಿದೆ. ಗರ್ಭಿಣಿ ಮಹಿಳೆ ಒಬ್ಳು ತನಗೆ ಹೆರಿಗೆ ನೋವು ಕಾಣಿಸಿಕೊಂಡಂತಹ ಕಾರಣ ತನ್ನ ಮನೆಯಿಂದ ಆಸ್ಪತ್ರೆಯವರೆಗೂ ಸುಮಾರು 5 ಕಿಲೋಮೀಟರ್ಗಳವರೆಗೆ ನಡೆದುಕೊಂಡು ಹೋಗಿದ್ದಾಳೆ. ಇದಾದ ನಂತರ ಆ ಮಹಾತಾಯಿ 3 ಮಕ್ಕಳಿಗೆ ಜನ್ಮ ಸಹ ನೀಡಿದ್ದಾಳೆ. ಈ ಒಂದು ಪ್ರಕ್ರಿಯೆ ನಂತರ, ಹೆರಿಗೆಯ ನಂತರ ಆಕೆ ಯಾವ ರೀತಿ ಕಷ್ಟ ಪಡಬೇಕಾಯಿತು, ಅಲ್ಲಿಗೆ ಹೋಗುವವರೆಗೂ ಕೂಡ ಅವಳು ಯಾವೆಲ್ಲ ಸಂದರ್ಭಗಳನ್ನ ಎದುರಿಸಿದ್ಲು, ನಂತರ ಹೆರಿಗೆ ಆದ ನಂತರ ಆಕೆ ಯಾವ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ, ಎಲ್ಲವನ್ನ ಹೇಳ್ತೀವಿ ಈ ವರದಿಯಲ್ಲಿ. ಯುದ್ಧ ಪೀಡಿತ ಪ್ಯಾಲೆಸ್ಟೀನಿಯನ್ ಪ್ರದೇಶದ ಉತ್ತರದಲ್ಲಿರುವಂತಹ ತನ್ನ ಮನೆಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣ ಗಾಜಾದ ಆಸ್ಪತ್ರೆಗೆ ನಡೆದು ಹೋದ ಗರ್ಭಿಣಿಯೊಬ್ಬರು 4 ಮಕ್ಕಳಿಗೆ ಜನ್ಮ ನೀಡಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಇಮಾನ್ ಅಲ್ ಮಸ್ರಿ ಎಂಬ ಮಹಿಳೆ ಮಕ್ಕಳಿಗೆ ಜನ್ಮ ನೀಡಿದ ಮಹಾತಾಯಿಯಾಗಿದ್ದು, ಮಹಿಳೆಯು ಜಬಾಲಿಯಾ ನಿರಾಶ್ರಿತರ ಶಿಬಿರಕ್ಕೆ 5 ಕಿಲೋಮೀಟರ್ ದೂರ ನಡೆದು ಹೋಗಿದ್ದು, ದಕ್ಷಿಣಕ್ಕೆ ದೇರ್ ಅಲ್ ಬಾಲಾಹ್ಗೆ ಹೋಗಲು ಸೂಕ್ತ ಸಾರಿಗೆ ವ್ಯವಸ್ಥೆ ಇರದ ಕಾರಣ ನಡೆದುಕೊಂಡು ಹೋಗಿದ್ದಾರೆ. ಯುದ್ಧ ಆರಂಭವಾಗಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗುತ್ತಿದ್ದ ನಿಟ್ಟಿನಲ್ಲಿ ಇತರೆ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸಲುವಾಗಿಯೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ತೆರಳುವಂತೆ ಹೇಳಿದ್ದಾರೆ. ಆದರೆ ಆರೋಗ್ಯದಲ್ಲಿ ದುರ್ಬಲವಾಗಿದ್ದ ಕಾರಣ ಆಸ್ಪತ್ರೆಯಿಂದ ಹೊರಬರುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಆಸ್ಪತ್ರೆಯ ಸಿಬ್ಬಂದಿಗಳ ಒತ್ತಾಯಕ್ಕೆ ಆಸ್ಪತ್ರೆಯಿಂದ ಹೊರಬಂದು ಡೇರ್ ಅಲ್ ಬಾಲಾಹ್ನಲ್ಲಿ ಇಕ್ಕಟ್ಟಾದ ಶಾಲಾ ಕೊಠಡಿ ಆಶ್ರಯದಲ್ಲಿ ಆಶ್ರಯ ಪಡೆದುಕೊಂಡು ಈಗ ಟಿಯಾ, ಲೇನ್ ಮತ್ತು ಯಾಸರ್ ಅವರೊಂದಿಗೆ ತಮ್ಮ ವಿಸ್ತೃತ ಕುಟುಂಬದ ಸುಮಾರು 50 ಇತರೆ ಸದಸ್ಯರೊಂದಿಗೆ ವಾಸಿಸುತ್ತಿದ್ದೇನೆ ಎಂದು ಇಮಾನ್ ಅಲ್ ಮಸ್ರಿ ಹೇಳಿಕೊಂಡಿದ್ದಾರೆ.